ಈಗ ಬೆಂಗಳೂರಲ್ಲಿ ಒಂದು 100 ಸ್ಥಳಗಳಿದೆ. ಆ 100 ಸ್ಥಳಗಳಲ್ಲಿ 90 ಮಿಲಿಮೀಟರ್ಗಿಂತಲೂ ಜಾಸ್ತಿ ಮಳೆ ಒಂದೇ ಗಂಟೆಯಲ್ಲಿ ಆಗ್ಬಿಟ್ರೆ ಆ 100 ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು, ಅಲ್ಲಿ ಫ್ಲಡ್ಸ್ ಆಗುತ್ತೆ. ನಿನ್ನೆ ರಾತ್ರಿ 132 ಮಿಲಿಮೀಟರ್ ಮಳೆ ಬಿದ್ದಿದೆ. ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ಜಾಸ್ತಿ ಬಿದ್ದಿದೆ. ನಮ್ಮ ಕ್ಷೇತ್ರದಲ್ಲಿ 5-6 ವರ್ಷದಿಂದ ನಮ್ಗೆ ಯಾವ ಸಮಸ್ಯೆನೂ ಇರಲಿಲ್ಲ. ಈ ಸಲ ಮಳೆ ಜಾಸ್ತಿ ಆಗಿದ್ದರಿಂದ ನಮ್ಮಲ್ಲಿ ಸ್ವಲ್ಪ ತೊಂದರೆ ಆಯಿತು. ಕಾರಣ ಏನು ಅಂದರೆ, ಒಂದು ಮೆಜೆಸ್ಟಿಕ್ಕಿಂದ ಕೆಂಪಾಂಬುದಿ ಕೆರೆಯಿಂದ ಪ್ರಾರಂಭ ಆದರೆ ಆ ನೀರು ಬೆಳ್ಳಂಡೂರಿಗೆ ಬರುತ್ತೆ. ಮತ್ತು ಈ ಕಡೆ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಬರುತ್ತಲ್ಲ ಒಂದು ಸ್ಟಾರ್ ಮೋಟ್ರೈನ್, ಮಡಿವಾಳ ಕೆರೆ ಮೇಲೆ 7 ಕೆರೆಗಳ ನೀರು ಬರುತ್ತೆ. ಆಮೇಲೆ BDAದವರು ಒಂದು ಬಂಡ್ ಹಾಕ್ಬಿಟ್ಟಿದ್ರು. ಈ 2 ಸ್ಟಾರ್ ಮೋಟ್ರೈನು, ಒಂದು ಡಬಲ್ ರೋಡ್ದು, ಇನ್ನೊಂದು ಮಡಿವಾಳ ಕಡೆಯಿಂದ ಬರೋದು, 2 ನೀರು ಬೆಳ್ಳಂಡೂರು ಕೆರೆಗೆ ಹೋಗಬಾರ್ದು ಅಂತ ಬಂಡ್ ಹಾಕಿ ಚಿಕ್ಕ ನಾಲೆ ಮಾಡಿದ್ರು. ಅದು ಸಾಕಾಗಲಿಲ್ಲ. ಅದರಿಂದ ನಮ್ಗೆ ಸ್ವಲ್ಪ ತೊಂದರೆ ಆಯಿತು. ಬೆಳಿಗ್ಗೆ ಅದನ್ನು ಹೊಡೆದಾಕಿದ್ದೀವಿ. ನಮ್ಮ ಇಂಜಿನಿಯರ್ಸ್ ಹೋಗಿ ಹೊಡೆದಾಕಿದ್ದಾರೆ. ಮತ್ತು ನಮ್ಮಲ್ಲಿ 7-8 ವರ್ಷದಿಂದ ಯಾವ ಸಮಸ್ಯೆನೂ ಇರಲಿಲ್ಲ. ನಿನ್ನೆ ಸ್ವಲ್ಪ ತೊಂದರೆ ಆಗಿದೆ, ಇವತ್ತಾಗೋದಿಲ್ಲ. ಯಾಕೆಂದರೆ ಬಂಡ್ ಹೊಡೆದಾಕಿದ್ರಿಂದ ಸಮಸ್ಯೆ ಆಗಲ್ಲ. ಆಮೇಲೆ ಇನ್ನೊಂದು ಇನ್ನೊಂದು ಏನಾಗಿದೆ ಅಂದರೆ, ಈಗ ನಾನು ಕೂಡ SM ಕೃಷ್ಣ ಅವರ ಮಂತ್ರಿಮಂಡಲದಲ್ಲಿದ್ದೆ. ಆಗ ಸಾಕಷ್ಟು ಸ್ಟಾರ್ ಮೋಟ್ರೈನ್ಸ್ ಹಳೆ ಬೆಂಗಳೂರಲ್ಲಿ CMC ವ್ಯಾಪ್ತಿನಲ್ಲಿ ನಾವು ಮಾಡಿದ್ವಿ. CMC ವ್ಯಾಪ್ತಿನಲ್ಲಿ ನಮ್ಮ ಹಳೆ ಬೆಂಗಳೂರಲ್ಲಿ ಮಾಡಿದ್ವಿ. ಆಮೇಲೆ ಸಿದ್ದರಾಮಯ್ಯವ್ರ ಕಾಲದಲ್ಲೂ ಕೂಡ ಸುಮಾರು ಒಂದು 200-300 ಕಿಲೋಮೀಟರ್ ಅಷ್ಟು ರಾಜಕಾಲುವೆಗಳಾಗಿತ್ತು. ಮಧ್ಯದಲ್ಲಿ ಬೇರೆ ಬೇರೆ ಪಕ್ಷಗಳು ಬಂದಾಗ ಹೆಚ್ಚು ಆದ್ಯತೆ ಕೊಟ್ಟಿರಲಿಲ್ಲ. ಈಗ ಮತ್ತೆ ವರ್ಲ್ಡ್ ಬ್ಯಾಂಕಿಂದನೂ ಹಣ ಕೊಟ್ಟಿದ್ದಾರೆ. ಮತ್ತು ನಮ್ಮ ರಾಜ್ಯ ಸರ್ಕಾರದ ಹಣ ಕೂಡ ತಗೊಂಡು ಈಗ ಏನೊಂದು 110 ಹಳ್ಳಿ ಬರುತ್ತಲ್ಲ, 110 ಹಳ್ಳಿ ವ್ಯಾಪ್ತಿನಲ್ಲೂ ಕೂಡ ಈಗ ಸ್ಟಾರ್ ಮೋಟ್ರೈನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಹೆಚ್ಚು, ನಾನು ಆಗಲೇ ಹೇಳಿದ್ನಲ್ಲ, 90 ಮಿಲಿಮೀಟರ್ಗಿಂತಲೂ 1 ಗಂಟೆನಲ್ಲಿ ಹೆಚ್ಚು ಮಳೆ ಸುರಿದ್ರೆ ಒಂದು 100 ಸ್ಪಾಟ್ಸಲ್ಲಿ ಈ ರೀತಿ ಆಗುತ್ತೆ. ಅದನ್ನು ಸಾಲ್ವ್ ಮಾಡಬೇಕು. ನಾನು ಅದನ್ನು ಮಳೆ ಜಾಸ್ತಿ ಬರುತ್ತೆ, ಇದು ಹೀಗೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅದು ಕೂಡ ನಮ್ಮ ಇಂಜಿನಿಯರ್ಸು ಅವರ ಸ್ವಲ್ಪ ಯೋಚನೆಗಳಿಗೆ ಬುದ್ಧಿ ಕೊಟ್ಟು ಸ್ವಲ್ಪ ಬೇಗ ಮಾಡಿದ್ರೆ ಒಳ್ಳೆಯದು. ಬ್ರಾಂಡ್ ಬೆಂಗಳೂರು ಅಂತೇಳಿ ಪರಿಕಲ್ಪನೆಯಲ್ಲಿ ನೀವು ಅಧಿಕಾರಕ್ಕೆ ಬಂದ್ರೆ, ಆಮೇಲೆ ಬ್ರಾಂಡ್ ಬೆಂಗಳೂರು ಹೆಂಗ್ ಮಾಡಬೇಕು ಅಂತೇಳಿ ನಿಮ್ಮ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು. ನೀವು ವರದಿ ಕೂಡ DK ಶಿವಕುಮಾರ್ ಅವರು ಕೊಟ್ಟಿದ್ದೀರಿ. ಈಗ ಅವರು ಬೆಂಗಳೂರು ಡೆವಲಪ್ಮೆಂಟ್ ಸಚಿವರಾಗಿದ್ದಾರೆ. ಇಂಪ್ಲಿಮೆಂಟ್ ಮಾಡಬೇಕಾಗಿ ಜವಾಬ್ದಾರಿ ಇತ್ತಲ್ವ ಅವ್ರ ಮೇಲೆ? ಈಗ ಒಂದು ಪ್ರಕೃತಿ ವಿಕೋಪದ ಮುಂದೆ ನಾವು ಯಾರೇನು ಮಾಡೋಕ್ಕಾಗಲ್ಲ. ಮನುಷ್ಯ ತಪ್ಪು ಮಾಡಿದ್ರೆ ಸರಿ ಮಾಡ್ಕೋಬಹುದು. ಪ್ರಕೃತಿ ವಿಪರೀತ ಮಳೆ ಆಗೋಯ್ತಾನೆ, 132 ml ಆಗಿದೆ. ಅಲ್ಲ, ಪ್ರಕೃತಿ ವಿಕೋಪ ಆಗಿದೆ, ತಡ ಆಗಿದೆ. ನಮ್ಮ ಥರನೇ ವಿಪಕ್ಷಗಳು ಅಧಿಕಾರದಲ್ಲಿದ್ದಾಗ ನಮ್ಮ ಥರನೇ SM ಕೃಷ್ಣ ಅವರು ಮಾಡಿದ ಕೆಲಸಗಳನ್ನು ಮುಂದುವರಿಸಿ, ಸಿದ್ದರಾಮಯ್ಯನವರು ಮಾಡಿದ್ದ ಕೆಲಸಗಳನ್ನು BJPಯವರು ಮುಂದುವರಿಸ್ಬಿಟ್ಟಿದ್ರೆ ಆಗ್ತಿರಲ್ಲ. ಆಮೇಲೆ ವಿಪಕ್ಷಗಳು ಹೇಳ್ತಾರೆ, ಏನು ಹೇಳೋದು, ಬ್ರ್ಯಾಂಡ್ ಬೆಂಗಳೂರಲ್ಲ, ಕ್ವಾರ್ಟರ್ ಬೆಂಗಳೂರು ಅಂತ ವಿಪಕ್ಷದವ್ರು ಹೇಳ್ತಾರೆ. ವಿಪಕ್ಷದವರು ಆಡಳಿತ ಹೇಗೆ ನಡೆಸಿದ್ರು ಅಂತ 2 ವರ್ಷ ಬೆಂಗಳೂರಲ್ಲಿ ಪಾಟ್ ಹೋಲ್ಸ್ನ ಮುಚ್ಚಿ ಅಂತ ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇತ್ತು. ಆಮೇಲೆ 2 ವರ್ಷಕ್ಕೆ ಮುಂಚೆ ಇಡೀ ನಮ್ಮ ಈಸ್ಟ್ ಬ್ಯಾಂಗ್ಳೂರು ಮುಳುಗೋಗಿತ್ತೋ ಇಲ್ವೋ, ವಿಪರೀತ ಮಳೆ ಬಂದಿತ್ತು. ಅದರಿಂದ ನಾನು ಅವ್ರನ್ನ ಟೀಕೆ ಮಾಡೋಕ್ಕೆ ಹೋಗಲ್ಲ. ವಿಪರೀತ ಮಳೆ, ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ಈ ಥರ ತೊಂದರೆಗಳಾಗುತ್ತೆ. ಆದರೆ ವರ್ಷ ಇದೇ ರಿಪೀಟ್ ಆಗ್ತಾ ಇದ್ರೆ ಸರಿ ಇಲ್ಲ. ನನ್ನ ಭಾವನೆ ಕೂಡ ಇದನ್ನು ಸೆಟರೇಟ್ ಮಾಡಲೇಬೇಕಾಗುತ್ತೆ. ಕಳಪೆ ಆಡಳಿತ ನಮ್ದಲ್ಲ. ಈಗ ಒಂದು ನಿಮಿಷ ಇರಿ, ಒಂದೇ ಸರ್ಕಾರ ಇದ್ದಿದ್ರೆ ಕಳಪೆ ಆಡಳಿತ ಅಂತ ಹೇಳ್ಬೋದಿತ್ತು. ಮಧ್ಯದಲ್ಲಿ ಅವರು ಇದ್ದಾರಲ್ಲ, ಒಂದ್ಸಲಿ ಅವರು, ಒಂದ್ಸಲಿ ನಾವು, ಒಂದ್ಸಲಿ ನಾವು ಅಲ್ವಾ. ನಮ್ಮ ಅವಧಿನಲ್ಲಿ, ಕಾಂಗ್ರೆಸ್ ಅವಧಿನಲ್ಲಿ ನಮ್ಮ ಬೆಂಗಳೂರಿಗೆ ಸ್ಟಾರ್ ಮೋಟರ್ ಡ್ರೈನ್ಸ್ ಇರ್ಬೋದು, ಕಾಂಕ್ರೀಟ್ ರಸ್ತೆಗಳಿರ್ಬೋದು, ನಮ್ಮ ಪೀರಿಯಡಲ್ಲಿ ನಾವು ಮಾಡಿದ್ದೀವಿ. ಸ್ವಚ್ಛ ಬೆಂಗಳೂರು ಇರ್ಬೋದು, ಅಥವಾ
ಇದು ಯಾವುದು ಇದು ರಿಂಗ್ ರೋಡ್ಸು ಮತ್ತು CMCಗಳು ಎಲ್ಲ ಸೇರಿಸಿ ಕುಡಿಯೋ ನೀರು ಕೊಟ್ಟಿದ್ದು, ಸ್ಯಾನಿಟರಿ ಕೊಟ್ಟಿದ್ದು, ಅದೇ ರೀತಿ 100 ಹಳ್ಳಿಗಳನ್ನ ಸೇರಿಸ್ಬಿಟ್ಟು ಹೋಗ್ಬಿಟ್ರು BJPಯವರು. ಅದಕ್ಕೆ ನೀರು ಕೊಟ್ಟಿದ್ದಾರೋ, ಸ್ಯಾನಿಟರಿ ಕೊಟ್ಟಿದ್ದಾರೋ ಎಲ್ಲ ನಾವೇ. ಇಲ್ಲ, ಸಣ್ಣ ಪುಟ್ಟ ಘಟನೆಗಳು ಆಗ್ತದೆ. ಇಂಥ ಮಳೆ ಬಂದಂಥ ಸಂದರ್ಭದಲ್ಲಿ ಸಬು ಬೆಳೆ ಸರಿ ಇಲ್ಲ. ನಮ್ಮ ಈಗಲಾದರೂ ಕೂಡ ನಮ್ಮ ಅಧಿಕಾರಿಗಳು ಎಚ್ಚೆತ್ತು ಕನಿಷ್ಠ ಮುಂದಿನ ವರ್ಷಕ್ಕಾದರೂ ಈ ರೀತಿ ಸಮಸ್ಯೆಗಳಾಗದ ರೀತಿ ಮಾಡಲಿ ಅಂತ ನಾನು ಕೂಡ ಹೇಳ್ತೀನಿ. ಇಲ್ಲ, ಅವೈಜ್ಞಾನಿಕ ಕಾಮಗಾರಿ ಅನ್ನೋದಕ್ಕಿಂತಲೂ ಈ ಮೊದಲು ಬೆಂಗಳೂರಲ್ಲಿ ಕೆರೆಗಳಿತ್ತು. ಕೆರೆಗಳು ಮುಚ್ಚಿದ್ದು, ಯಾರು ಮುಚ್ಚಿದ್ರು ಅಂತ ನಾನು ಅದನ್ನು ಹೇಳೋಕೆ ಹೋಗೋದಿಲ್ಲ. ಕೆರೆಗಳಲ್ಲಿ ನೀರಿದ್ದಿದ್ರೆ, ಇಷ್ಟು ಕೆರೆಗಳಿದ್ದಿದ್ರೆ ಇದೆಲ್ಲ ಕೂಡ ಕಡಿಮೆ ಆಗ್ತಿತ್ತು. ಮತ್ತು ಕೆರೆಗಳೆಲ್ಲ ಮುಚ್ಚಿರೋದ್ರಿಂದ ಮತ್ತು ರಾಜಕಾಲುಗಳನ್ನು ಒತ್ತುವರಿ ಮಾಡೋದ್ರಿಂದ ಇದೆಲ್ಲ ಕೂಡ ಆಗ್ತಾ ಇದೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾ? ಬೆಂಗಳೂರು ಅಭಿವೃದ್ಧಿ ಸಚಿವರು ಚಾಟಿ ಕೈಗೆ ತಗೊಂಡು ಕೆಲಸ ಮಾಡಿಸ್ಬೇಕು ಸರ್. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನವರಿಗೆ ಉಸ್ತುವಾರಿ ಕೊಟ್ಟಿದ್ರೆ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ರು ಅಂತ. ಅವರು ಬೆಂಗಳೂರವರೇ, ಶಿವಕುಮಾರ್ ಅವರು ಬೆಂಗಳೂರಿನವರೇ. ಬಟ್ ಅವ್ರಿಗೆ ಬೆಂಗಳೂರಿಗಿಂತ ಬೇರೆ ಕಡೆ ಹೆಚ್ಚುವರಿ ಜವಾಬ್ದಾರಿಗಳು ಬೇರೆ ಕೊಟ್ಟಿದ್ರಲ್ಲ ಸರ್. ಈಗ DK ಶಿವಕುಮಾರ್ ಅವ್ರಿಗೆ ಹೆಚ್ಚುವರಿ ಜವಾಬ್ದಾರಿಗಳು, ಒಂದು ಕಡೆ KPCC ಹುದ್ದೆ, ಮತ್ತೊಂದು ಕಡೆ ಜಲಸಂಪನ್ಮೂಲ ಖಾತೆ, DCM. ಈಗ ನಾನು ಅದರ ಬಗ್ಗೆ ಎಲ್ಲ ಹೇಳಕ್ಕಾಗತ್ತಾ? ಈಗ ಶಿವಕುಮಾರ್ ಸಮರ್ಥರಿದ್ದಾರೆ ಅಲ್ವಾ, ಮಾಡಿಸ್ತಾರೆ ಬಿಡಿ. ಕಾರ್ಪೊರೇಟರ್ಸ್ ಅಗತ್ಯವಾಗಿ ಇರಬೇಕು ಅಂತ ಪ್ರತಿಪಾದಿಸೋದ್ರಲ್ಲಿ ನಾನು ಒಬ್ಬ. ಯಾಕಂದ್ರೆ ನಾನು ಕೂಡ ಕಾರ್ಪೊರೇಟರ್ ಆಗಿದ್ದೆ ಅಲ್ವಾ. ಪ್ರತಿನಿತ್ಯದ ಸಮಸ್ಯೆಗಳಿರುತ್ತಲ್ಲ, ಅದೆಲ್ಲ ಕೂಡ ಕಾರ್ಪೊರೇಟರ್ಸ್ ಅಟೆಂಡ್ ಮಾಡೋರು. ಈ ನಮ್ಮ ಕಾನ್ಸೆಪ್ಟಲ್ಲಿ ನನ್ನ ಸಮಸ್ಯೆ ಇಲ್ಲ. ನಮ್ಮೆಲ್ಲ ಎಕ್ಸ್ ಕಾರ್ಪೊರೇಟರ್ಸೇ ಅವರೇ ಜವಾಬ್ದಾರಿ ತಗೊಂಡು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಮಳೆ ಬಂದಾಗ ನಮ್ಮೆಲ್ಲ ಎಕ್ಸ್ ಕಾರ್ಪೊರೇಟರ್ಸು ರಸ್ತೆಯಲ್ಲೇ ಇದ್ದು ಎಲ್ಲ ಮಾಡ್ತಾ ಇದ್ದಾರೆ. ಕಾರ್ಪೊರೇಟರ್ಸು ಬೇಗ ಚುನಾವಣೆ ಆಗಬೇಕು, ಕಾರ್ಪೊರೇಟರ್ಸ್ ಬರಬೇಕು ಅಂತ ಬಲವಾಗಿ ಒತ್ತಾಯ ಮಾಡ್ತೀನಿ. ಬೆಂಗಳೂರಲ್ಲಿ ಯಾರು ಇಲ್ಲ ಸರ್, ನೀವು ಬಿಟ್ರೆ MLAಗಳು ಕೂಡ ಯಾರು ಸ್ಪಾಟ್ಗೆ ಹೋಗಿದ್ದು ನೋಡ್ಲಿಲ್ಲ, ಜನರಲ್ ನೋಡ್ಲಿಲ್ಲ. DCM ಅವರಿಲ್ಲ, ಕೃಷ್ಣ ಬೈರೇಗೌಡರಿಲ್ಲ, ಜಮೀರ್ ಅಹಮದ್ ಇಲ್ಲ, ಹ್ಯಾರಿಸ್ ಅವರು ಕಾಡ್ತಾ ಇಲ್ಲ, ರಿಜ್ವಾನ್ ಅರ್ಷದ್ ಇಲ್ಲ. ಸಾಧನಾ ಸಮಾವೇಶಕ್ಕೆ ಅಲ್ಲಿ ಇರ್ತಾರೆ ಅನ್ಸುತ್ತೆ. ಬರ್ತಾರೆ ಬಿಡಿ ಇವತ್ತು. ಸಮಾವೇಶದಲ್ಲಿ ಠಿಕಾಣಿ ಹಾಕಿದಾರಲ್ಲ ಸರ್, ಎಲ್ಲ ಮೈನ್ ನಿಮ್ಮ ಘಟಾನುಘಟಿ ಲೀಡರ್ಗಳೆಲ್ಲ ಅಲ್ಲಿ ಠಿಕಾಣಿ ಹಾಕಿದ್ದಾರೆ. ಬೆಂಗಳೂರು MLAಗಳು ಅನಿರೀಕ್ಷಿತವಾಗಿ ಬಂತಲ್ಲ, ಅದರಿಂದ ಅಷ್ಟೇ. ಆಮೇಲೆ ಅವರವ್ರ ಕ್ಷೇತ್ರದ ಬಗ್ಗೆ ಸಹಜವಾಗಿ ಎಲ್ರಿಗೂ ನಾವೇ ಕಾಂಗ್ರೆಸ್ಸೇ ಅಂತಲ್ಲ, BJPಯವರು JDS ಕಾಳಜಿ ಇದ್ದೇ ಇರುತ್ತೆ. ಇಲ್ಲ ಸರ್, ಈಗ ಬೆಂಗಳೂರು ಮುಳುಗ್ತಾ ಇದೆ, ಇಂಥ ಸಮಯದಲ್ಲಿ ಸಂಭ್ರಮಾಚರಣೆ ಬೇಕಾ ಅಂತ BJPಯವರು ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ಸಂಭ್ರಮದ ಬೆಂಗಳೂರು ಮುಳುಗಡೆ ಆಗ್ತಾ ಇದೆ, ನೀವು ಮಾಧ್ಯಮದವ್ರು ಕೇಳಿ ಬೇಕಾದ್ರೆ ನಾನು ನಿಮಗೆ ಸಮಜಾಯಿಷಿ ಕೊಡ್ತೀನಿ. ಆದರೆ BJPಯವ್ರಿಗೆ ಕೇಳೋದ್ರಲ್ಲಿ ಅರ್ಥನೇ ಇರೋದಿಲ್ಲ. BJPಯವ್ರು ಕೇಳಿದ್ರೆ ಅರ್ಥನೇ ಇರಲಿಲ್ಲ. ಮೊನ್ನೆ ಪಹಲ್ಗಾಮು ಘಟನೆ ಆಯ್ತಪ್ಪ. ಪಹಲ್ಗಾಮ್ ಘಟನೆ ಆದಾಗ ಯಾರಾದರೂ ಹೋಗಿದ್ರ? ದೇಶದ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಅಲ್ವಾ. ಸರ್ ನೀವು ಹೋಗ್ತೀರಾ ಸರ್ ಹೊಸಪೇಟೆಗೆ ಈಗ? ನಾಳೆ. ಯಾಕಂದ್ರೆ ಸಾರಿಗೆ ವ್ಯವಸ್ಥೆ ಎಲ್ಲ ನಿಮಗೆ ಒಂದು ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅದೆಲ್ಲ ಫೋನಲ್ಲೇ ಕೂತ್ಕೊಂಡು ಮಾಡ್ಬೋದು. ಫೋನಲ್ಲೇ ಮಾಡಿದ್ರೆ ಆಯ್ತಲ್ಲ. DCM ಅವರು ಕೂಡ ಫೋನಲ್ಲೇ ಮಾಡ್ಬೋದಾಗಿತ್ತು ಸರ್. ಬೆಂಗಳೂರು ಉಸ್ತುವಾರಿ ನೀವು ಅವ್ರನ್ನೇ ಕೇಳಿ, ನನಗೆ ಕೇಳಿದ್ರೆ ಹೆಂಗ್ ನೀವು ಸಿಗಲ್ಲ ಸರ್.